ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ನಾನು ನಿಮ್ಮ ಮಿಸ್ಟರ್ ಮಹಿ ಕನ್ನಡ. ಸ್ನೇಹಿತರೆ, ಇವತ್ತಿನ ದಿನ ಸಂಪೂರ್ಣ ಮಹಾಭಾರತ 18 ಪರ್ವಗಳಲ್ಲಿ ಕುಂತಿಯ ಹಿರಿಮಗ ಕರ್ಣನ ಬಗ್ಗೆ ತಿಳಿದುಕೊಳ್ಳೋಣ. ಕುಂತಿಭುಜ ಮಹಾರಾಜನು ಸ್ವಾತಿಕತೆಯಿಂದ ರಾಜ್ಯಭಾರ ಮಾಡುತ್ತಿದ್ದನು. ಆತನ ಸಾಕು ಮಗಳೇ ಕುಂತಿ. ಬಾಲಕಿ ಅತ್ಯಂತ ಚತುರೆಯೂ ಬುದ್ಧಿವಂತೆಯಿಂದಲೂ ಇದ್ದಳು. ಕುಂತಿಭುಜನು ಸಾಮಾನ್ಯವಾಗಿ ಪ್ರಜೆಗಳು ಬೇಕು ಬೇಡುಗಳನ್ನೆಲ್ಲ ತಾನೇ ಖುದ್ದಾಗಿ ಪರಿಶೀಲಿಸುತ್ತಿದ್ದನು. ಈ ಕಾರಣಕ್ಕಾಗಿ ಆತನನ್ನು ಪ್ರಜೆಗಳು ತುಂಬಾ ಹೃದಯದಿಂದ ಗೌರವಿಸುತ್ತಿದ್ದರು. ಒಂದು ದಿನ ಪ್ರಜೆಗಳ ಕುಂದುಕೊರತೆಗಳನ್ನು ವಿಚಾರಿಸಲು ಸಭೆ ನಡೆಸುತ್ತಿದ್ದ ಅರಸನಿಗೆ ಅಕಸ್ಮಾತ್ವಾಗಿ ಆಗಮಿಸಿದ ದುರ್ವಾಸ ಮಹಾಮುನಿಗಳ ಆತಿಥ್ಯವನ್ನು ಸೂಕ್ತವಾಗಿ ನೆರವೇರಿಸಲು ಸಾಧ್ಯವಾಗಲಿಲ್ಲ. ಕೋಪದಿಂದ ಮೈಮರೆತು ದುರ್ವಾಸರು ಶಾಪ ನೀಡಲು ಇದ್ದಾಗ ಓಡೋಡಿ ಬಂದ ಕುಂತಿ ಅವಳ ಪಾದಗಳಿಗೆ ನಮಸ್ಕರಿಸುತ್ತಾ, ಮಹಾತ್ಮರೇ, ತಾವು ತ್ರಿಲೋಕ ಸಂಚಾರಿಗಳು, ನಮ್ಮ ತಂದೆಯ ಅಪರಾಧವನ್ನು ಮನ್ನಿಸಬೇಕು ಎಂದು ಬೇಡಿಕೊಂಡಳು. ಅಲ್ಲದೆ ಮುನಿಗಳ ಸೇವೆಯನ್ನು ಭಕ್ತಿಯಿಂದಲೇ ಮಾಡಿದಳು. ದುರ್ವಾಸ ಋಷಿಗಳ ಮುಖದಲ್ಲಿ ಮುಗುಳ್ನಗುತ್ತಾ, ಬಾಲೆ, ನೀನು ಚಿಕ್ಕವಳಾದರೂ ತಿಳುವಳಿಕೆಯಲ್ಲಿ ದೊಡ್ಡವಳು. ಈ ವಯಸ್ಸಿನಲ್ಲಿ ಹಿರಿಯರ ಕುರಿತು ಗೌರವ, ಭಯ, ಭಕ್ತಿಗಳನ್ನು ಹೊಂದಿರುವೆ. ಜಗದು 5 ಮಹಾವೀರರು ನಿನಗೆ ಪತಿಗಳಾಗಿ ಅವರಿಂದ ನಿನಗೆ ಶೂರರು ಧೀರರಾದ ಪುತ್ರವು ಜನಿಸುವಂತೆ ಆಶೀರ್ವದಿಸುತ್ತಿದ್ದೇನೆ ಎಂದು ದುರ್ವಾಸ ಮುನಿಗಳು ಹೇಳುತ್ತಾ ತಮ್ಮ ಶಿಷ್ಯರೊಂದನೆ ಆಶ್ರಮಕ್ಕೆ ಮರಳಿದರು. ದಿನಗಳು ಉರುಳುತ್ತಿದ್ದಂತೆ ಕುಂತಿ ಒಂದು ದಿನ ತನ್ನ ಸ್ನೇಹಿತರೊಂದಿಗೆ ಗಂಗಾ ನದಿಯ ತೀರದಲ್ಲಿ ಆಟವಾಡಲು ತೆರಳಿದಳು. ಸ್ನೇಹಿತರು ದೂರದಲ್ಲಿ ಮರಳಿನಲ್ಲಿ ಗೊಂಬೆ ಮಾಡಿ ಆಟವಾಡುತ್ತಿದ್ದರು. ಕುಂತಿಯ ತಕ್ಷಣ ದುರ್ವಾಸ ಮಹರ್ಷಿಗಳ ನೀಡಿದ ವರವು ನೆನಪಾಯಿತು. ಈ ಸ್ನೇಹಿತರೇ ಮರಳಿನ ಗೊಂಬೆಯಲ್ಲಿ ಆಟವಾಡುತ್ತಿದ್ದಾರೆ, ಆದರೆ ತಾನು ಜೀವಂತ ಮಗುವಿನೊಂದಿಗೆ ಆಟವಾಡಬೇಕೆಂದು ಯೋಚಿಸುತ್ತಾ ಕುಂತಿಯು ಸೂರ್ಯದೇವನನ್ನು ಪ್ರಾರ್ಥಿಸಿದಳು. ತಕ್ಷಣವೇ ಪ್ರಕಾಶಮಾನವಾಗಿ ಮಿಂಚುತ್ತಾ ಸೂರ್ಯನು ಅವಳೆದುರು ಪ್ರತ್ಯಕ್ಷನಾದನು. ಕುಂತಿ ಗಾಬರಿಯಾದಳು. ಏನು ಮಾಡುವುದೆಂದು ತೋಚದೆ ಗರಿಬಡದಂತೆ ನಿಂತಳು. ಇಷ್ಟಾರ್ಥ ಸಿದ್ಧಿರಸ್ತು ಎಂದು ಹರಸಿ ಸೂರ್ಯನು ಮಾಯವಾದನು. ಕುಂತಿಯು ಆಶ್ಚರ್ಯಕ್ಕೆ ಮಿತಿಯಿರಲಿಲ್ಲ. ಕಾರಣ ದಿವ್ಯ ತೇಜಸ್ಸಿನಿಂದ ರಾಜಾರಿಸುತ್ತಿರುವ ಸುಂದರವಾದ ಗಂಡು ಮಗಳು ಅವಳ ಸನಿಹವಿತ್ತು. ಆತುರದಲ್ಲಿ ಕುಂತಿ ಮಹಾಮುನಿಗಳ ವರವನ್ನು ಪರೀಕ್ಷಿಸುವ ಕಾರಣದಿಂದ ಆ ಮಗುವನ್ನು ಪಡೆದಿದ್ದೇನೋ ಸತ್ಯ, ಆದರೆ ಲೋಕವಾದವು ಸಹಿಸುವುದು ಹೇಗೆ? ವಿವಾಹಕ್ಕೂ ಮೊದಲೇ ಮಗುವನ್ನು ಪಡೆದವಳೆಂದು ಪ್ರಜೆಗಳು ಆಡಿಕೊಂಡು ನಗಲಾರರೆ? ಕುಂತಿ ಭುಜರಾಜನಿಗೆ ಅವಮಾನವಾಗುವುದೇ ಎಂದು ಹಲವಾರು ವಿಚಾರಗಳು ಕುಂತಿಯ ಮನದಲ್ಲಿ ಸುಳಿದವು. ಪಶ್ಚಾತ್ತಾಪದಿಂದ ಅವಳು ವಿಲವಿಲನೆ ಒದ್ದಾಡುವಂತಾಯಿತು. ಹುಟ್ಟುವಾಗಲೇ ಕರ್ಣ ಕವಚ ಕುಂಡಲಗಳನ್ನು ಹೊಂದಿರುವ ಮಗು ಮುದ್ದಾಗಿ ನಗುತ್ತಿತ್ತು. ಮಗುವನ್ನು ನೋಡುತ್ತಿರುವಂತೆ ಕುಂತಿ ಮಾತೃವಾತ್ಸಲ್ಯವೂ ಉಕ್ಕಿತು. ಮಗುವನ್ನೆತ್ತಿ ಅಪ್ಪಿಕೊಂಡಳು. ಇಂಥ ಮುದ್ದಾದ ಮಗುವನ್ನು ಹೇಗೆ ದೂರ ಮಾಡಲಿ ಎಂದು ಮನಸ್ಸು ರೋಧಿಸಿತು. ಗಂಗಾ ನದಿ ಗಂಭೀರವಾಗಿಯೂ ಹರಿತಿತ್ತು. ತಡಮಾಡದೆ ಸಮೀಪವೇ ಇರುವ ಬಿದಿರಿನ ಬುಟ್ಟಿಯಲ್ಲಿ ಮಗುವನ್ನು ಮಲಿಸಿ ಕಣ್ಣು ಮುಚ್ಚಿ ಗಂಗಾ ಮಾತೆಯನ್ನು ಪ್ರಾರ್ಥಿಸುತ್ತಾ ಬುಟ್ಟಿಯನ್ನು ಸಾವಕಾಶವಾಗಿ ನದಿಯಲ್ಲಿ ತೇಲಿಬಿಟ್ಟಳು. ತಡೆಯಿಲ್ಲದೆ ಅವಳ ಕಣ್ಣುಗಳು ಹನಿಗಳು ಉದುರುತ್ತಿದ್ದವು. ಹೂವಿನ ಹೆಸರಿನಂತಿರುವ ಮಗುವನ್ನು ಎಚ್ಚರಿಕೆಯಿಂದ ಕೊಂಡೊಯ್ಯುತ್ತಿದ್ದ ಗಂಗಾ ನದಿಯ ತೆರೆಗಳು ಆ ಮಗುವಿನ ಸೌಂದರ್ಯವನ್ನು ನೋಡಿ ಆನಂದಗೊಂಡವು. ನದಿ ಕಾಡಿನಲ್ಲಿ ಹರಿದು ಹೋಗುತ್ತಿತ್ತು. ಬುಟ್ಟಿಲಿರುವ ಮಗು ಕೈಕಾಲುಗಳು ಬಡಿಯುತ್ತಿತ್ತು. ನದಿಯ ತೀರದಲ್ಲಿ ಅಧಿರಥನೆಂಬ ಸುತನಿಗೆ ಈ ದೃಶ್ಯ ದಂಗು ಬಡಿಯಿತು. ಪುತ್ರ ಯೋಗವಿಲ್ಲದ ಆತನಿಗೆ ಮಗುವನ್ನು ನೋಡುತ್ತಿರುವಂತೆ ಸಂತೋಷ ಉಕ್ಕಿತು. ಆ ಮಗುವನ್ನು ಜೋಪಾನವಾಗಿ ಎತ್ತಿಕೊಂಡು ಮನೆಯತ್ತ ಹೊರಟರು. ಸುತ ದಂಪತಿಗಳು ಆನಂದದಿಂದ ಮೈಮರೆತರು. ಕುಂತಿಯ ಪ್ರಥಮ ಪುತ್ರ ಸುತ ದಂಪತಿಗಳ ಪಾಲನೆಯಲ್ಲಿ ಬೆಳೆಯತೊಡಗಿದನು. ಆ ಮಗುವಿಗೆ ವಸುಸೇನ ಎಂಬ ನಾಮಕರಣ ಮಾಡಲಾಯಿತು. ಬೆಳೆಯುತ್ತಾ ವಸುಸೇನನು ಎಲ್ಲರಿಗೆ ಪ್ರೀತಿ ಪಾತ್ರನಾದ ಮಗುವಾದನು. ಆತನ ಕೀರ್ತಿ ಎಲ್ಲೆಡೆ ಹರಡತೊಡಗಿತು. ಆತನ ಹೆಸರು ಎಲ್ಲರಿಗೂ ಆನಂದ ಉಂಟು ಮಾಡಿತು. ಕಾಲಾನಂತರದಲ್ಲಿ ವಸುಸೇನನು ಜಗತ್ತು ಕರ್ಣ ಎಂದು ನಾಮಧೇಯದಿಂದ ಗುರುತಿಸಲ್ಪಟ್ಟಿತು.
ಸ್ನೇಹಿತರೆ, ಇವತ್ತಿನ ದಿನ ಕರ್ಣನ ಹುಟ್ಟು ಮತ್ತು ಆತನ ತಾಯಿ ಬಗ್ಗೆ ತಿಳಿದುಕೊಂಡುವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಹಾಭಾರತದ ಭಾಗದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.